ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮ ಜನರಲ್ಲಿ ಕೇಳೋದೇನೆಂದ್ರೆ, ಸಾಮಾನ್ಯ ಜನರು ಇಲ್ಲಿ ಮೋಸ ಹೋಗ್ತಾ ಇದ್ರು ಅಂದ್ರೆ, ದಾಖಲಾತಿ 11 ಕಾಲಂನಲ್ಲಿ ದಾಖಲಾತಿ ಕೊಡೋದ್ರಲ್ಲಿ ನಾವು ಸೋಲ್ತಾ ಇದೀವಿ. 11 ದಾಖಲಾತಿಗಳನ್ನ ನಮ್ಮ ಆಯಾಯ ವಾರ್ಡ್ಗಳಲ್ಲಿ, ನಮ್ಮ ಎಲ್ಲೆಲ್ಲಿ ಅನುಕೂಲ ಇದೆ ನಮ್ಮ ರೈತರಿಗೆ, ಎಲ್ಲೆಲ್ಲಿ ರೈತ ಸಂಘ ಇದೆ ಅಲ್ಲೆಲ್ಲಿ ಆ ವಾರ್ಡ್ಗಳಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ. ಇದನ್ನ ಕೊಟ್ಟು ಆ ದಾಖಲಾತಿಗಳನ್ನ ಪ್ರತಿ ಒಂದು ಓಟು ಕೂಡ ಹೋಗ್ಬಾರ್ದು. ಈ ಪ್ರಜೆ ಏನು ಎರಡನೇ ಪ್ರಜೆ ಆಗ್ಬಾರ್ದು. ಈ ದೇಶದಲ್ಲಿ ಪ್ರತಿಯೊಬ್ಬ ಓಟು ಹಕ್ಕು ಇರಬೇಕಾಗತ್ತೆ. ಈ ದೇಶ ನಿರ್ಣಯ ಆಗ್ಬೇಕಾದ್ರೆ ಓಟು ಹಕ್ಕು ಬೇಕೇ ಬೇಕು. ಅದನ್ನ ಕಳ್ಕೋಬಾರ್ದು ಅಂತೇಳಿ ಸಾಮಾನ್ಯ ಜನರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಜಾಗೃತಿ ಆಗಿ ಎಲ್ಲ ಹಳ್ಳಿಗಳಲ್ಲಿ ನಿಮ್ಮ ಮನೆಗೆ ಬಂದಾಗ, ನಿಮ್ಮ ವಾರ್ಡಿಗೆ ಬಂದಾಗ ಅದ್ರ ಬಗ್ಗೆ ಜಾಗೃತಿಯಾಗಿ ನೋಡ್ಕೋಬೇಕು. ನಮ್ಮ ಓಟು ಐತೆ ಇಲ್ಲ ಅಂತ ಕೂಡ ತಿಳ್ಕೊಬೇಕಂತೇಳಿ ಅವರಲ್ಲಿ ನಮ್ಮ ಜನರಲ್ಲಿ ಮನವಿಯನ್ನು ಮಾಡ್ತಾ, ಅದು ಬಡವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅಲ್ಪಸಂಖ್ಯಾತರು, ಬಡವರು ದಾಖಲಾತಿ ನಮ್ಗೆ ಓಟೇ ಬೇಕಿಲ್ಲ, ಯಾಕೆ ನಮ್ಗೆ ಸಂಬಂಧ ಇಲ್ಲ ಅಂತ ಬಹಳ ಜನ ಅನ್ಕೊಂತಾರೆ. ದಾಖಲಾತಿ ತಿರುಗುಪ್ಪಕ್ಕೆ ಹೋಗಿ ಆಯಾ ತಾಲೂಕಲ್ಲಿ ಕೊಡಬೇಕಾಗತ್ತೆ. ಆ ದಾಖಲಾತಿ ಕೊಡೋದನ್ನ ನಮ್ಮ ರೈತ ಸಂಘ ಮಾಡುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಧನ್ಯವಾದ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.